ಹೊಣೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ನೀವು ಈ ವರ್ಷದ ಬಜೆಟ್ ಅನ್ನ ಏನು ಹೇಳಿದಿರಿ, ಇದೇ ತರ ಬಜೆಟ್ ಮುಂದುವರಿಸಿದ್ರೆ, ಇದೇ ತರ ಮಂಡಿಸಿದ್ರೆ ನೀವು ಅರ್ಥ ಸಚಿವರಾಗಿ ಇರಬಾರ್ದು. ಆಗ್ಲೂ ಸುಮ್ಮನೆ ಕೂತಿದ್ದೆ ನಾನು. ಅರ್ಥ ಸಚಿವರಾಗಿರಬಾರ್ದು, ಮುಖ್ಯಮಂತ್ರಿ ಆಗಿರಿ, ಆದ್ರೆ ಅರ್ಥ ಸಚಿವರಾಗಿರಬಾರ್ದು. ನಾನು 17ನೇ ಸಾರಿ ಬಜೆಟ್ ಮಂಡಿಸಿರೋದು. ಹಿಂದೆ 94-95ರಲ್ಲಿ ನಾನು ಹಣಕಾಸು ಮಂತ್ರಿ ಆದ. ಅಲ್ಲಿಂದ 5 ವರ್ಷ ಹಣಕಾಸು ಮಂತ್ರಿಯಾಗಿದ್ದೆ. 1 ವರ್ಷ 2 ವರ್ಷ ಅಲ್ಲ, 5 ವರ್ಷ ಸತತವಾಗಿ ಮಂತ್ರಿಯಾಗಿದ್ದೆ, ಹಣಕಾಸು ಮಂತ್ರಿಯಾಗಿದ್ದೆ. ಆಮೇಲೆ ಇವರು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿರುವಾಗ 1 ವರ್ಷ 2 ತಿಂಗಳು ಮುಖ್ಯಮಂತ್ರಿ ಆಗಿದ್ದೆ. ಆಮೇಲೆ ಮತ್ತೆ ಮುಖ್ಯಮಂತ್ರಿ ಆದಾಗ 5 ವರ್ಷ ಆಗಿದ್ದೆ. ಈಗ 3 ವರ್ಷ ಮುಖ್ಯಮಂತ್ರಿ ಹಣಕಾಸು ಮಂತ್ರಿ ಆಗಿದ್ದೀನಿ. ನಾನು ಈ ರಾಜ್ಯದ ಹಿತ ಕಾಪಾಡ್ತಕ್ಕಂಥ ಕೆಲಸ ಮಾಡದೆ ಹೋಗಿದ್ದರೆ, ಅಥವಾ ಜನರ ಹಿತ ಕಾಪಾಡ್ತಕ್ಕಂಥ ಕೆಲಸ ಮಾಡದೆ ಹೋಗಿದ್ರೆ ಬಜೆಟ್ ಮೂಲಕ, ನಾನು ಹಣಕಾಸು ಮಂತ್ರಿಯಾಗಿರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. 17 ಬಜೆಟ್ ಮಂಡಿಸಿರೋದು ಕರ್ನಾಟಕದಲ್ಲಿ. ಇದು ಒಂದು ಇತಿಹಾಸ. 17 ಬಜೆಟ್ ಯಾರು ಮಂಡಿಸಿಲ್ಲ. ಇಷ್ಟು ಬಜೆಟ್ ಮಂಡಿಸ್ಬೇಕಾದ್ರೆ, ಅವಕಾಶ ಸಿಕ್ಬೇಕಾದ್ರೆ ಈ ರಾಜ್ಯದ ಜನತೆಯ ಆಶೀರ್ವಾದ, MLAಗಳು MLCಗಳ ಆಶೀರ್ವಾದ, ಮತ್ತೆ ಹೈಕಮಾಂಡ್ನವರ ಆಶಯ, ವಿಶ್ವಾಸ ಇಲ್ಲದ್ರೆ ನಾನು ಹಣಕಾಸು ಮಂತ್ರಿ ಯಾಕೆ ಮಾಡ್ತಿದ್ರು? ನನಗೆ ಅದೇ ಹೇಳಿದೆ, ಕರ್ನಾಟಕ ಜನತೆಯ ಆಶೀರ್ವಾದ, ಶಾಸಕರ ಆಶೀರ್ವಾದ, ಪಕ್ಷದ ಆಶೀರ್ವಾದ, ಹೈಕಮಾಂಡ್ನ ಆಶಯ, ವಿಶ್ವಾಸ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಆದರೂ ಕೂಡ ನೀವು ಯಾರೇ ಟೀಕೆ ಮಾಡಲಿ, ಎದ್ದೇನು ಏನು ದನ ಕಾಯೋಣ, ಕುತ್ಕೋಬೇಕು, ಪರ್ಮಿಷನ್ ಕೇಳೋದು ಮತ್ತು ಮಾತಾಡೋದು. ಬುದ್ಧಿಗೆ ಹೇಳ್ತಿಲ್ಲ, ಅದು ಇಲ್ಲಾದಾಗ ಮಾತ್ರ ಮಾತಾಡಿ. ಏನೇನು ಇಲ್ಲ ನಮ್ಗೆ, ಅದು ಸೆನ್ಸ ಇಲ್ಲ. ನೀವೆಲ್ಲ ಟೀಕೆ ಮಾಡಿದಿರಿ, ನಿಮ್ಗೆಲ್ಲ ಬಹಳ ಸಂತೋಷ, ಸ್ವಾಗತ ಮಾಡ್ತೀನಿ. ನಾನು ಟೀಕೆ ಮಾಡೋರಿಗೆ, ಸಲಹೆ ಕೊಡೋರಿಗೆ, ಚರ್ಚೆನಲ್ಲಿ ಭಾಗವಹಿಸಿದವ್ರಿಗೆ ಎಲ್ರಿಗೂ ಕೂಡ ಸ್ವಾಗತ ಮಾಡ್ತೀನಿ. ನಮ್ಮ ಬಜೆಟ್ ಮೇಲೆ ದಿನಪತ್ರಿಕೆಗಳು ಏನು ಸಂಪಾದಕೀಯ ಬರೆದಿದ್ದಾವೆ ಅಂತಕ್ಕಂಥದ್ದು ಒಂದು, ಜನರ ಅಭಿಪ್ರಾಯ ಏನು, ತಜ್ಞರ ಅಭಿಪ್ರಾಯ ಏನು, ಅದನ್ನು ಸದನಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪ್ರಜಾವಾಣಿ ಪತ್ರಿಕೆ ಅವರು ಸಂಪಾದಕೀಯ ಬರೆದಿದ್ದಾರೆ 7ನೇ ತಾರೀಕು 7/3/2026. ಅವ್ರು ಏನಂತ ಬರೆದಿದ್ದಾರೆ ಅಂತಂದ್ರೆ, 10 ಹಲವು